ಭಕ್ತಾಭಿಮಾನಲ್ಲಿ ಹೇಳುವುದೇನೆಂದರೆ ಅಕ್ಟೋಬರ್ 2ರಂದು ಮಧ್ಯಾಹ್ನ 2:30 ಗಂಟೆಗೆ ವಿಸರ್ಜನಾ ಪೂಜೆ ನಡೆಯಲಿಕ್ಕಿದೆ. ತದನಂತರ 4:30 ಗಂಟೆಗೆ ದೇವಿಯರನ್ನು ನಮ್ಮ ವಾಹನದಲ್ಲಿ ಕುತ್ಕೊಳಿಸಿ 5 ಗಂಟೆ ಸುಮಾರಿಗೆ ನಾವು ಮೆರವಣಿಗೆಯನ್ನು ಶೋಭಾಯಾತ್ರೆಯನ್ನು ಆರಂಭಿಸ್ತೇವೆ. ಆ ನಂತರ ಶೋಭಾಯಾತ್ರೆ ದೇವಸ್ಥಾನದಿಂದ ಹೊರಟುಕೊಂಡು ಎರ್ಮಾಳ್ ವರೆಗೆ ಸಾಗಿ ಅಲ್ಲಿಂದ ಯೂಟರ್ನ್ ಪಡೆದು ಕಾಪು ಕೊಪ್ಪಲಂಗಡಿವರೆಗೆ ಬಂದು ಅಲ್ಲಿಂದ ಸಮುದ್ರ ತೀರಕ್ಕೆ ಲೈಟ್ ಹೌಸ್ ಹತ್ತಿರ ಹೋಗಿ ಅಲ್ಲಿ ಸಂಭ್ರಮದ ಶೋಭಾಯಾತ್ರೆಯನ್ನು ಅಲ್ಲಿ ಮುಗಿಸಿಕೊಂಡು ಶ್ರೀ ನವದುರ್ಗೆಯವರಿಗೆ ಅಲ್ಲಿಯೇ ನಮ್ಮ ಕಾಶಿ ಅರ್ಚಕರಿಂದ ಅಲ್ಲಿಯೇ ಒಂದು ಗಂಗಾರತಿ ಪೂಜೆಯನ್ನು ಮಾಡಿಸಿಕೊಂಡು ತಾಯಿ ಕೂಡ ಸಮುದ್ರರಾಜನಿಗೂ ಕೂಡ ಅಲ್ಲಿ ಆರತಿಯನ್ನು ಮಾಡಿ ನಂತರ ದೇವಿಯರನ್ನು ಜಲಸ್ತಂಭನ ಮಾಡುವ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಶೋಭಾಯಾತ್ರೆಯಲ್ಲಿ ನಮ್ಮ ದೇವಿಯ 10 ವಾಹನಗಳನ್ನು ಹಿಡಿದು ಸರಿಸುಮಾರು 100ಕ್ಕೂ ಅಧಿಕ ಶೋಭಾಯಾತ್ರೆಯಲ್ಲಿ ಟ್ಯಾಬ್ಲೋ ವಾಹನಗಳಿರ್ತವೆ, ಕುಣಿತ ಭಜನೆಗಳಿರ್ತವೆ, ಹಾಗೆಯೇ ಹುಲಿವೇಷ ಮತ್ತು ಅಂಬಾರಿ ಇದೆ. ವಿಶೇಷವಾಗಿ ಜನಾಕರ್ಷಣೆಯ ಒಂದು ವಿಷಯ ಅಂಬಾರಿ ಇದೆ, ಅದನ್ನು ಕೂಡ ನಾವು ಈ ಶೋಭಾಯಾತ್ರೆಯಲ್ಲಿ ಅಳವಡಿಸಿದ್ದೇವೆ. ಅದೇ ರೀತಿ ಶೋಭಾಯಾತ್ರೆ ಸಮಾಪ್ತಿಗೊಳ್ಳುವ ಆ ಒಂದು ಸ್ಥಳದಲ್ಲಿ ನಮ್ಮದು ಪಿಲಿನಲಿಗೆ ಒಂದು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ 1000 ಸುಮಂಗಳೆಯರಿಂದ ಶ್ರೀ ತಾಯಿಗೆ ಗಂಗಾರತಿ ಪೂಜೆಯನ್ನು ಕೂಡ ನಾವು ಸುಮಂಗಳೆಯರ ಕೈಯಲ್ಲಿ ಮಾಡಿಸಿದಂತೆ ನಿಶ್ಚಯಿಸಿದ್ದೇವೆ. ಆ ನಿಟ್ಟಿನಲ್ಲಿ ಹಾಗಾಗಿ ಎಲ್ಲ ಭಕ್ತಾಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಗೊಳಿಸಿ ಶ್ರೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು.